ಈ ಬೋರು ನಮಗೆ 1 ಲಕ್ಷ ಲಾಸ್ ಮಾಡಿದೆ ನೋಡಿ. 1050 ಅಡಿ ಹಾಕ್ಸಿದ್ದು, ಬಟ್ ಇದು ಫೇಲ್ ಆಗ್ಬಿಡ್ತು. ಇದಕ್ಕೆ ನಮಗೆ ಅವರು 1.25 ಲಕ್ಷ ಚಾರ್ಜ್ ಮಾಡಿದ್ರು. ನೀವು ಹಾಕಿದೀವಿ, 1 ಲಕ್ಷ ಬಂಡವಾಳ ಹಾಕಿದೀವಿ. ಇವಾಗ ಅದು ಫಸ್ಟ್ನೇ ಬೆಳೆನೇ ಒಂದು ಕೈ ಕೊಡ್ತು. ಎಲ್ಲ ಮಾಡಿದ್ದೆಲ್ಲ ಬೇಸಾಯ ಹಿಂಗೆ ಆಗ್ತಾ ಇದ್ರೆ ರೈತರು ಹೆಂಗೆ ಉದ್ಧಾರ ಆಗಬೇಕು? 2 ತಿಂಗಳಿಗೆ ಇನ್ನೂ ಒಂದು ಬೋರ್ ಹಾಕ್ತಿದ್ವಿ, ಅದು 1.25 ಲಕ್ಷ ಆಯಿತು. ಇದು 1 ಲಕ್ಷ, 2.25 ಲಕ್ಷ ದಾಳಂಬ್ರಿಗೆ 1.25 ಲಕ್ಷ, 5 ಲಕ್ಷ ಬಂಡವಾಳ ಹಾಕಿದ್ದೀವಿ. 10 ರೂಪಾಯಿನೂ ನೋಡಿಲ್ಲ ಇನ್ನೂವರೆಗೂ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ದಿವ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ನಾವು ನಮ್ಮ ಹೊಲದ ಹತ್ರ ಬಂದ್ವಿ. ಎಲ್ಲಿ ಅಂತಂದರೆ ನನ್ನ ತವ್ರ ಮನೆ, ನಮ್ಮ ಅಪ್ಪ ಅಮ್ಮನ ಹೊಲ ಇದು. ಸೊ ಅಲ್ಲಿಗೆ ತುಂಬ ದಿನ ಆದಮೇಲೆ ಬರ್ತಾಯಿದ್ದೀವಿ. ಬನ್ನಿ. ಸೊ ನಮ್ಮ ಮನೆಗೆ ಏನೇನು ಬೆಳೀತಾ ಇದ್ದಾರೆ, ಈಗ ಏನೇನು ಲಾಸ್ ಆಯಿತು, ಸೊ ಪ್ರತಿಯೊಂದು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ರೈತರ ಜೀವನ ಎಷ್ಟು ಕಷ್ಟ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಎಷ್ಟು ಇನ್ವೆಸ್ಟ್ ಮಾಡಿದ್ದೀವಿ, ನಮಗೇನು ಸಿಕ್ಕೈತೆ ಫೈನಲ್ ಆಗಿ, ಎಷ್ಟು ಲಾಸ್ ಆಯಿತು, ಈ ಥರ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅಷ್ಟು ಲಾಸ್ ಆಗಿದೆ. ಸೊ ಬನ್ನಿ ತೋರಿಸ್ತೀನಿ. ಫ್ರೆಂಡ್ಸ್, ಈ ಹೊಲದಲ್ಲಿ ಒಂದು 50-60 ಇದ್ವಲ್ಲ ನಮ್ಮ ತೆಂಗಿನ ಮರಗಳು, 60 ಮೇಲಿದ್ವು. ಈ ಹೊಲದಲ್ಲಿ ನಮಗೆ ಫಸ್ಟು ಏನು ಪ್ರಾಬ್ಲಮ್ ಆಗಿದ್ದು ಅಂದರೆ, ಈ ತೆಂಗಿನ ಮರಗಳು ನೋಡಿ ಎಷ್ಟು ಉದ್ದ ಇದ್ದಾವೆ. ಸೊ ಆವಾಗ ಅಮ್ಮ ಒಂದು 10 ವರ್ಷ ಆಯ್ತಲ್ಲ, 10 ವರ್ಷದಲ್ಲಿ ಆವಾಗೆಲ್ಲ ತೆಂಗಿನಕಾಯಿ ಕೀಳೋದಕ್ಕೆ ಮರನ ಹತ್ತೋರು. ಸೊ ಅವಾಗೆಲ್ಲರೂ ಹತ್ಬಿಟ್ಟು ತೆಂಗಿನಕಾಯಿನ ಕೀಳೋರು. ಹಾಗೆ ನಾವು ಕೂಡ ಒಂದು 2-3 ಲೇಬರ್ಸಿಗೆ ಹೇಳ್ಬಿಟ್ಟು ಹತ್ಸಿ ಕೀಳಿಸ್ತಾ ಇದ್ವಿ. ಅದು ನಮ್ಮ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಅವರು ಆ ಇದೇ ತೆಂಗಿನ ಮರದಿಂದ ಕೆಳಗಡೆ, ಯಾವುದು ಅದ ಸಣ್ಣದ ದೊಡ್ಡದ ಆಗ ಅದು ತಾನೆ ನೋಡಿ ಅಷ್ಟೇ, ಆ ಮರದಿಂದ ಕೆಳಗಡೆ ಆ ಮರದಲ್ಲಿ ಹತ್ತಿದ್ರು. ಸೊ ಅವರು ಕೆಳಗಡೆ ಬಿದ್ದುಬಿಟ್ಟು ಕಾಲು ಏನಾಯ್ತಮ್ಮ, ಕಾಲು ಮುರಿದೋಗ್ಬಿಟ್ಟಿತ್ತು ಅವ್ರದ್ದು. ಫ್ರೆಂಡ್ಸ್, ಅವ್ರು ಬಿದ್ದಾಗಿಂದ ಅದು ಏನೋ ಗೊತ್ತಿಲ್ಲ ನಮ್ಮ ಹೊಲಕ್ಕೆ ಅದು ಏನಾಯಿತು. ಸೊ ಅವರು ಇದೇ ತೆಂಗಿನ ಮರದಿಂದನೇ ಬಿದ್ದಿದ್ದು. ಅವರಿಗೆ ಸ್ವಲ್ಪ ಕಾಲು ಮುರಿದೋ ಏನು ಹೋಗಿರ್ಲಿಲ್ಲ, ಪೇಯ್ನ್ ಆಗಿತ್ತು. ಅಲ್ಲೇ ನಾವು ಏನು ಅಡ್ಡಾಡ್ತಾರ, ಚೆನ್ನಾಗಿದ್ದಾರೆ ಇವಾಗ. ಬಟ್ ಅವತ್ತು ಬಿದ್ದಾಗ ಅಯ್ಯೋ ಪೊಲೀಸ್ ಕೇಸ್ ಅಂತೆಲ್ಲ ಹೋಗಿದ್ರು. ಸೊ ನೋಡಿ, ಈ ಥರನೂ ಆಗುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ ಇಲ್ಲಿ ಪ್ರಾಬ್ಲಮ್ ಆಗೋದು, ಲೇಬರ್ಸು ಕರಿತೀವಲ್ಲ, ಸೊ ಅವರು ಸ್ವಲ್ಪ ಡ್ರಿಂಕ್ಸ್ ಮಾಡ್ಕೊಂಡು ಬರ್ತಾರೆ. ಸೊ ಡ್ರಿಂಕ್ಸ್ ಮಾಡೋದು ತುಂಬ ಪ್ರಾಬ್ಲಮ್ಮು. ಅವ್ರು ಏನಂದರೆ ದಬಾಯಿಸಿ ಮಾಡೋಣ ಅಂತ ಡ್ರಿಂಕ್ಸ್ ಮಾಡ್ಕೊಂಡು ಬರ್ತಾರೆ. ಆದರೆ ಸೊ ಈ ಥರ ಬಿದ್ದುಬಿಟ್ಟಿದ್ರು. ನಮಗೆ ಎಷ್ಟು ಭಯ ಅಂತಂದರೆ, ಮೊದಲೇ ವ್ಯವಸಾಯ ಮಾಡಿ ಜೀವನ ಮಾಡ್ತಿರೋರು ನಮ್ಮಪ್ಪ ಅಮ್ಮ ಆವಾಗ. ಸೊ ಸಡನ್ನಾಗಿ ಬಿದ್ದುಬಿಟ್ಟಿದ್ದಾರೆ. ಮನೇಲಿ ದುಡ್ಡಿಲ್ಲ, ಅವರು ದುಡ್ಡೆಲ್ಲ ಕೇಳ್ತಾ ಇದ್ದಾರೆ. ಒಂದು ನಮ್ಮ ಹೊಲದಲ್ಲಿ ಅವ್ರಿಗೇನೋ ಆಯಿತು ಅನ್ನೋದೊಂದು ನೋವು ಜಾಸ್ತಿ. ಮತ್ತು ಅವರಿಗೇನೋ ಒಂದು ಸ್ವಲ್ಪ ಕೊಡಬೇಕಲ್ವ ಇವಾಗ, ಯಾಕಂದರೆ ಕಾಲು ಸ್ವಲ್ಪ ಪೆಟ್ಟಾಗಿಬಿಟ್ಟಿದೆ. ಸೊ ಆಗ ಎಷ್ಟಂತ ಅಮೌಂಟ್ ಕೊಟ್ರಮ್ಮ? 70,000 ಅಂದರೆ 10 ವರ್ಷದಿಂದ 70,000 ನಾವು ಇವರು ಹೊಂದಿಸ್ಬಿಟ್ಟು ಕೊಟ್ಟರು. ಇದು ನಮಗೆ ಫಸ್ಟ್ ಆಗಿದ್ದು ಲಾಸು ಅಲ್ಲೇನಮ್ಮ? ಸಖತ್ ಬೇಜಾರಾಯ್ತಲ್ಲ ನಿಂಗೆ ಅವತ್ತು? ತುಂಬ ಬೇಜಾರಾಯ್ತು ಅಂತ ನಮ್ಮಮ್ಮಗೆ. ಸೊ ಆ್ಯಕ್ಚುಲಿ ನಮಗೂ ಆ ವಿಷಯ ಕೇಳಿ ಅವಾಗ ಇನ್ನೂ ಚಿಕ್ಕವರು ನಾವು. ನಾನು ಒಂದು 10th ಇದ್ದೆ ಅನ್ಸುತ್ತಲ್ಲ ದಿವ್ಯಾ? ನೀನು ಎಷ್ಟಿದೆ? PUCನ? ನಾನು 2nd PUನ, ನೀನು ಹಂಗಾರೆ ಡಿಪ್ಲೊಮೊ. ಸೊ ಆ ಥರ ಆಗಿಬಿಟ್ಟಿತ್ತು ನಮ್ಮದು. ಆವಾಗ ತುಂಬ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಇತ್ತು ಮನೆಯಲ್ಲಿ. ಆ ಟೈಮಲ್ಲೇ ಈ ಥರ ಆಗಿಬಿಟ್ಟು. ಸೊ ಈ ಹೊಲದಲ್ಲಿ ಫಸ್ಟ್ ಅದು ಪ್ರಾಬ್ಲಮ್ ಆಗಿದ್ದು ನಮಗೆ. ಫ್ರೆಂಡ್ಸು, ಏನು ಪ್ರಾಬ್ಲಮ್ ಅಂತಂದರೆ, ಇಲ್ಲಿ ನಮಗೆ ನೀರಿನ ಪ್ರಾಬ್ಲಮ್ಮು. ಅಮ್ಮ, ಎಷ್ಟು ಎಕರೆ ಹೊಲ ಆಯ್ತಿದ್ದು? ನಮ್ಮದು 5 ಎಕರೆ ಅಂದ್ಕೋ, 5 ಎಕರೆ ಸಮಥಿಂಗ್ ಎಷ್ಟೋ ಕುಂಟೆ ಇದೆ. ಇಲ್ಲಿ ನಮಗೆ ನೀರೇ ಇಲ್ಲ. ನಮ್ಮಪ್ಪ ಅಮ್ಮ ವ್ಯವಸಾಯ ಮಾಡೋದಕ್ಕೆ ಅವ್ರಿಗೆ ಇಷ್ಟ, ಆದರೆ ಈ ಹೊಲದಲ್ಲಿ ನಮಗೆ ನೀರೇ ಸಿಗ್ತಾ ಇಲ್ಲ. ಸೊ ಅದಕ್ಕೆ ಅಪ್ಪ ಏನೋ ಧೈರ್ಯ ಮಾಡಿಬಿಟ್ಟು ಒಂದು ಬೋರ್ ಹಾಕ್ಸೋಣ ಅಂತ ಫಸ್ಟ್ ಬೋರು ಒಂದು ವರ್ಷ ಆಯ್ತಲ್ಲ ನಾವು ಈ ಬೋರ್ ಹಾಕ್ಸಿ. ಈ ಬೋರನ್ನು ಹಾಕ್ಸಿದ್ವಿ. ಬನ್ನಿ, ಆ ಬೋರ್ ಎಲ್ಲ ಹಾಕ್ಸಿರೋದನ್ನು ತೋರಿಸ್ತೀನಿ. ಇದೇ ನೋಡಿ, ಇದೇ ಜಾಗ ಫಸ್ಟ್ ಬೋರ್ ಹಾಕ್ಸಿದ್ವಿ. ಫಸ್ಟ್ ಬೋರ್ ಅಂತಂದರೆ ಇದು ನಮ್ಮದು ಆ್ಯಕ್ಚುಲಿ ಮುಂಚೆ ಜಾಯಿಂಟ್ ಫ್ಯಾಮಿಲಿ ಇತ್ತು. ಡಿವೈಡ್ ಆದಮೇಲೆ ನಾವು ಮನೆ ಹತ್ರ ಒಂದು ಹಾಕ್ಸಿದ್ದು.
ಮನೆ ಹತ್ರದ್ದು ಫೇಲ್ ಆಯಿತು. ಇದು ಸೆಕೆಂಡ್ ಬೋರು. ಈ ಬೋರಲ್ಲಿ ನಮಗೆ ಲಾಸ್ ಎಷ್ಟಮ್ಮ ಇದಕ್ಕೆ ನಾವು 1 ಲಕ್ಷ ಪೇ ಮಾಡಿದ್ವಲ್ಲೇ. ಈ ಬೋರು ನಮಗೆ 1 ಲಕ್ಷ ಲಾಸ್ ಮಾಡಿದೆ ನೋಡಿ. ರೈತರ ಜೀವನ ಎಷ್ಟು ಕಷ್ಟ ಅಂತ ಬೋರ್ ಹಾಕ್ಸಿದ್ಮೇಲೆ ಗೊತ್ತಾಗುತ್ತೆ. ಇದೇ ಜಾಗ ಏನು ನೀರಿದ್ರೆ ಏನು ಏನೋ ಮೇಗ್ಲು ನೀರು ಇರ್ಬೇಕಷ್ಟೇ ನೋಡಿ. ಅಮ್ಮ ಅವತ್ತು ಹೆಂಗಿತ್ತಮ್ಮ ಬೋರ್ ಹಾಕ್ಸಿ ಫೇಲ್ ಆಗಿದ್ದಿನ? ಸಂಕಟ ಆಗಿತ್ತಮ್ಮ. ಸಂಕಟ ಏನು ನಿರೀಕ್ಷೆ ಇತ್ತಾ ನೀರು ಸಿಗುತ್ತೆ ಅಂತ ಏನಾದ್ರು? ಆಸೆ ಆಕಾಂಕ್ಷೆಗಳೆಲ್ಲ ಕಂಡು ಹ್ಞೂ ಆಮೇಲೆ ನೀರು ಸಿಕ್ಕಿದಾಗ ಎಷ್ಟು ದೇವ್ರಿಗೆ ಕೇಳ್ಕೊಂಡಿದ್ರು ಫ್ರೆಂಡ್ಸ್. ಅಯ್ಯೋ ನೀರು ಬರಲಿ, ಒಂದು ಸ್ವಲ್ಪ ಆದರೂ ಸಿಗಲಿ. ನಮಗೇನು ಜಾಸ್ತಿ ಆಸೆ ಇರಲಿಲ್ಲ. ಅಮ್ಮರಿಗೆ 1.5-2 ಇಂಚು ಸಿಕ್ಕಿದ್ರೂ ನಮಗೆ ಸಾಕಾಗಿತ್ತು ಅನ್ನೋ ಥರ ಇದ್ದರು. ಸೊ ಬಟ್ ಈ ಬೋರ್ ನಮಗೆ ಫೇಲ್ ಆಗಿಬಿಡ್ತು. ಫಸ್ಟ್ ಒಂದು ಸ್ವಲ್ಪ ಬಂದ್ವಲ್ವಾ, ಆಮೇಲೆ 1/4 ಇಂಚಿಗೆ ಬಂದು, ಆಮೇಲೆ 1/2 ಇಂಚಿಗೆ ಬಂದು ಅಷ್ಟೇ ಲಾಸ್ಟ್ ಅಲ್ಲ. ಇವಾಗ ಸ್ವಲ್ಪ ನೀರಾಕಿ ಒಂದು ಕಲ್ಲಾಕಿ ನೋಡಿದ್ವಲ್ಲ, ಅದು ಟಣ್ಣು ಅಂದಿದ್ದು, ಅದು ಮೇಗಳು ನೀರು. ಆದರೆ ನಮಗೆ ಈ ಬೋರು ಫೇಲ್ ಆಯಿತು. ಇದು ನಾವು ಅವಾಗ 750 ಅಡಿ ನಾವು ಕೊಡಿಸಿದ್ದಿದ್ದು. ಫುಲ್ಲು ಫೇಲ್ ಆಯಿತು ಫ್ರೆಂಡ್ಸ್. ತುಂಬ ಬೇಜಾರಾಯಿತು ನಮ್ಮ ಅಪ್ಪ ಅಮ್ಮ ಅಂತೂ. ಎಷ್ಟು ಬೇಜಾರಾಯ್ತಮ್ಮ. ತುಂಬ ಸಂಕಟ ಆಯ್ತು ಮನಸ್ಸಿಗೆ. ಮನಸ್ಸೆಲ್ಲ ನೋವಾಯ್ತು, ನಿದ್ದೆನೇ ಬರಲಿಲ್ಲ. ದಾಳಿಂಬೆನೂ ಅವಾಗ ಎಲ್ಲ ಹಾಕಿದ್ ನೀವು? ಹಾಕಿದೀವಿ, 1 ಲಕ್ಷ ಬಂಡವಾಳ ಹಾಕಿದೀವಿ. ಇವಾಗ ಅದು ಫಸ್ಟ್ನೇ ಬೆಳೆನೇ ಒಂದು ಕೈ ಕೊಡ್ತು. ಎಲ್ಲ ಮಾಡಿದ್ದೆಲ್ಲ ಬೇಸಾಯ ಹಿಂಗೆ ಆಗ್ತಾ ಇದ್ರೆ ರೈತರು ಹೆಂಗೆ ಉದ್ಧಾರ ಆಗಬೇಕು, ಹೆಂಗೆ ನಾವು ಮುಂದೆ ಹೊರಿಬೇಕು. ಇನ್ನೂ ಒಂದು ಬೋರ್ ಹಾಕ್ತಿದ್ವಿ, 1.5 ಲಕ್ಷ ಆಯಿತು. ಹೌದು ಫ್ರೆಂಡ್ಸ್, ಇದು ಫಸ್ಟ್ ಬೋರ್ ಹಾಕ್ಸಿದ್ದು ನಾವು. ಸೊ ಇದಕ್ಕೆ ನಾವು 1 ಲಕ್ಷ ಪೇ ಮಾಡಿದ್ವಿ ಅವತ್ತು. 2 ತಿಂಗಳಿಗೆ ಇನ್ನೂ ಒಂದು ಬೋರ್ ಹಾಕ್ತಿದ್ವಿ, ಅದು 1.5 ಲಕ್ಷ ಆಯಿತು. ಇದು 1 ಲಕ್ಷ, 2.5 ಲಕ್ಷ ದಾಳಂಬ್ರಿಗೆ 1.5 ಲಕ್ಷ, 5 ಲಕ್ಷ ಬಂಡವಾಳ ಹಾಕಿದ್ದೀವಿ. 10 ರೂಪಾಯಿನೂ ನೋಡಿಲ್ಲ ಇನ್ನೂವರೆಗೂ. ನೋಡಿ ಫ್ರೆಂಡ್ಸ್, ಇದು ಪ್ರಾಬ್ಲಮ್ಮು. ರೈತರ ಜೀವನ ಎಷ್ಟು ಕಷ್ಟ ಅಂತ ಗೊತ್ತಾಯ್ತಲ್ಲ. ಸೊ ಈ ಬೋರೆ ನಮಗೆ 1 ಲಕ್ಷ ನುಂಗ್ಕೊಬಿಟ್ಟಿದೆ. ಇದಾದಮೇಲೆ ಇಮಿಡಿಯೇಟಾಗಿ ಇನ್ನೊಂದು ಬೋರ್ ಹಾಕ್ಸಿದ್ವಿ. ಇಮಿಡಿಯೇಟ್ ಅಂದರೆ 1-2-3 ಮಂತ್ಸ್ ಟೈಮ್ ತೊಗೊಂಡೆ ಹಾಕ್ಸಿದ್ದು. ಅದು ನಾವು 1000 ಅಡಿ ಕೊಡಿಸಿರೋದು. ಅದಕ್ಕೆ ನಾವು 1.5 ಅಲ್ಲ ಇನ್ನೂ ಜಾಸ್ತಿ ಪೇ ಮಾಡಿದ್ದೀವಿ. ಅದು ಅಷ್ಟು ಲಕ್ಷ ಆಗಿಬಿಡ್ತು, ಅದು ಲಾಸು. ಆವಾಗ ತಾನೇ ನಾವು ದಾಳಿಂಬೆ ಗಿಡ ಬೇರೆ ಇಟ್ಟಿದ್ರು ಅಪ್ಪ ಅಮ್ಮ. ನೀರು ಇಲ್ದಲೇನೆ ದಾಳಿಂಬೆ ಗಿಡಕ್ಕೆ 3 ಲಕ್ಷ ಬಂಡವಾಳ ಹಾಕಿತ್ತು, ಅದು ಕೂಡ ಲಾಸ್ ಆಯಿತು. ಸೊ ಕಂಟಿನ್ಯೂಸ್ ಆಗಿ ಲಾಸ್ ಆಗ್ತಾನೇ ಇದೆ. ಏನೂ 1 ರೂಪಾಯಿ ನೋಡಿಲ್ಲ ಇನ್ನು ಇದರಲ್ಲಿ. ಈ ರೈತರು ಎಷ್ಟು ಕಷ್ಟಪಡಬೇಕು ನೋಡಿ. ಅದಕ್ಕೆ ವ್ಯವಸಾಯ ಮಾಡೋದು ಅಷ್ಟು ಈಸಿ ಅಲ್ಲ ಅಂತ ಹೇಳೋದಲ್ಲ ನಮ್ಮ. ನೀರಿದ್ದರೆ ವ್ಯವಸಾಯ ಮಾಡೋದಕ್ಕೆ ಲೇಬರ್ಸ್ ಬೇಕು. ಫಸ್ಟ್ ಮೇಯ್ನ್ ಬೇಕಾಗಿರೋದು ನೀರು ಬೇಕು, ಜಮೀನು ಚೆನ್ನಾಗಿರಬೇಕು, ಮಣ್ಣು ಚೆನ್ನಾಗಿರಬೇಕು. ಅದಾದಮೇಲೆ ಲೇಬರ್ಸ್ ಬೇಕು. ಎಲ್ಲ ನಾನೇ ಮಾಡ್ತೀನಿ ಅಂದರೆ ಆಗಲ್ಲ ಫ್ರೆಂಡ್ಸ್, ಇದು ಜೀವನ. ಫ್ರೆಂಡ್ಸ್, ಇಲ್ಲಿ ನಮಗೆ ಒಂದು ಬೋರು ಫೇಲ್ ಆಗಿದೆ. ಆದರೆ ಪಕ್ಕದಲ್ಲಿ ಇವ್ರಿಗೆ ಮಾತ್ರ ನೀರು ಚೆನ್ನಾಗಿ ಸಿಗುತ್ತೆ ನೋಡಿ. ಅವ್ರ ಕಡಲೆ ಗಿಡ ಎಲ್ಲ ಹಾಕಿದ್ದಾರೆ, ಅವ್ರಿಗೆ ನೀರಿದೆ, ತೋಟ ಎಲ್ಲ ಕಟ್ಕೊಂಡಿದ್ದಾರೆ. ಬಟ್ ನಮ್ಮ ಅಪ್ಪ ಅಮ್ಮರಿಗೆ ನೀರಿಲ್ಲ. ನೀರು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ಇಷ್ಟು ದುಡ್ಡು ಇನ್ವೆಸ್ಟ್ ಮಾಡಿದರೂ ಕೂಡ ಏನೂ ಎಲ್ಲ ಲಾಸ್. ವ್ಯವಸಾಯ ಮಾಡೋದೇ ಬೇಡ ಅಂತ ಅವರಂತೂ ಬೇಜಾರಾಗ್ಬಿಟ್ಟಿದ್ದಾರೆ ನೀರಿಲ್ದಲೇ. ನಮ್ಮ ಅಪ್ಪಂಗೆ ಭಾರಿ ಇಷ್ಟ ವ್ಯವಸಾಯ ಮಾಡೋದಕ್ಕೆ. ಬಟ್ ನೀರಿಲ್ದಲೇ ಯೋಚನೆ ಮಾಡ್ತಾ ಐತೆ. ಎಷ್ಟು ತೆಂಗಿನ ಗಿಡ ಒಣಗೋಗಿದಾವಮ್ಮ? 35 ತೆಂಗಿನ ಗಿಡ ಒಣಗೋಗಿದ್ದಾವೆ. ಏನು ಮಾಡೋದಕ್ಕೂ ನೀರಿಲ್ಲ. ನೀರೇ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಹೇಗೆ ಬಂದಿದೆಯಾ ಕಂದ ಇವತ್ತು? ಯಾರು ಹೊಲದಲ್ಲಿ? ಯಾರ್ದು ಇದು ಹೊಲ? ಮಂಜಜಿದ? ಇನ್ನೊಬ್ರದು? ನನ್ನ ತಾತದ? ಹೌದಾ? ನೋಡು, ಅಜ್ಜಿ ಹೇಳ್ತಾ ಇತ್ತು ನೀರಿಲ್ಲ ಅಂತ. ಯಾಕೆ ಅಂದರೆ ನೀರೇ ಬರ್ತಿಲ್ಲ, ಎಷ್ಟು ಬೋರ್ ಹಾಕ್ಸಿದ್ರು ಫೇಲ್ ಆಗ್ತೈತೆ ಅಂತ. ಏನು ಮಾಡಬೇಕು? ಇದೇ ನೋಡಿ ದಾಳಿಂಬೆ ಹಾಕಿದ್ದು. ಸೊ ಇದನ್ನು ಹಾಕಿದಾಗೆ ನಾವು ಬೋರ್ ಹಾಕ್ಸಿದ್ದು. ಬಟ್ ನಮಗೆ ತುಂಬ ಲಾಸ್ ಆಯಿತು. ಫಸ್ಟ್ ಬೋರ್ ಫೇಲ್ ಆಯಿತು. ಬಟ್ ಗಿಡ ತರೋದಕ್ಕೇ ಎಷ್ಟು ದುಡ್ಡು ಹಾಕಬೇಕು. ಗಿಡ ಹಾಕಿ, ಅದು ಗೊಬ್ಬರ ಹಾಕಿ, ಮಣ್ಣು ಹಾಕಿ, ಕಳೆ ಎಲ್ಲ ತೆಗ್ಸಿ, ಅದಕ್ಕೆ ಔಷಧಿ ಎಲ್ಲ ಹೊಡಿಸಿ. ದಾಳಿಂಬೆ ಅಂತ ಅಂದರೆ ತುಂಬ ಖರ್ಚಿರುತ್ತೆ. ಸ್ಟಾರ್ಟಿಂಗ್ ದುಡ್ಡು ಹಾಕಿದ್ರೇ ಚೆನ್ನಾಗಿ ಗಿಡ ಬರೋದು. ಬಟ್ ನಮಗೆ ನೀರಿಲ್ದಲೇ ಎಷ್ಟೊಂದು ಲಾಸ್ ಆಗಿಬಿಡ್ತು.
ಸೊ ಈ ದಾಳಿಂಬೆ ಉಳಿಸೋದಕ್ಕೋಸ್ಕರನೇ ನಾವು ಇನ್ನೊಂದು ಬೋರ್ ಪ್ಲಾನ್ ಮಾಡ್ಕೊಂಡಿದ್ದು. ತೆಂಗಿನ ಗಿಡಗಳೇ ಎಷ್ಟೊಂದು ನಮ್ಮ ಒಣಗೋಗಿರೋದು. ಇವಾಗ ನೋಡಿ 3 ಉಳ್ಕೊಂಡಿದ್ದಾವೆ. ಈ ಕಡೆ ಎಷ್ಟಿದ್ವಮ್ಮ? ಒಂದು 20 ತೆಂಗಿನ ಗಿಡ ಈ ಕಡೆ ಒಣಗೋಗಿದ್ದಾವೆ. ಬೆಳೆಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಹಾಕಿರ್ತೀವಿ, ಬಟ್ ಅವು ಉಳ್ಕೊಳ್ಳೋದೇ ಇಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತಲ್ವ. ಎಲ್ಲ ಹೋಗಿರೋದು ನೀರಿಲ್ದಲೇ. ಸೊ ಇಷ್ಟು ಬೇಜಾರಾಗ್ಬಿಟ್ಟಿದೆ ನಮಗೆ. ಸೊ ಅಮ್ಮ ಅಪ್ಪ ಸೊ ದಾಳಿಂಬೆ ಉಳಿಸ್ಕೊಳ್ಳೋದಕ್ಕೆ ಇನ್ನೇನು ದಾರಿ ಇಲ್ಲ. ಸೊ ಒಂದು ಬೋರ್ ಫೇಲ್ ಆಗಿಬಿಟ್ಟಿತ್ತು, ಇನ್ನೊಂದು ಹಾಕಿಸ್ಲೇಬೇಕಿತ್ತು ಗಿಡ ಉಳಿಸ್ಕೊಳ್ಳೋದಕ್ಕೋಸ್ಕರ. ಸೊ ಆದರೂ ಆಗಲಿ, ಎಷ್ಟು ಖರ್ಚಾದರೂ ಪರವಾಗಿಲ್ಲ ಅಂತ ಇನ್ನೊಂದು ಬೋರ್ ಪ್ಲಾನ್ ಮಾಡ್ಕೊಂಡ್ವಿ. ಸೊ ಇದೇ ಬೋರು ನಾವು ಹಾಕಿದ್ದು, ಅಲ್ಲಿ ಬಂಡೆ ಮುಚ್ಚಿಬಿಟ್ಟಿದ್ದಾರೆ. ಸೊ ಇದು 1,50 ಅಡಿ ಹಾಕ್ಸಿದ್ದು, ಬಟ್ ಇದು ಫೇಲ್ ಆಗ್ಬಿಡ್ತು. ಇದಕ್ಕೆ ನಮಗೆ ಅವರು 1.25 ಲಕ್ಷ ಚಾರ್ಜ್ ಮಾಡಿದರು. ಸೊ ದುಡ್ಡು ಹಾಕಿಸ್ಬೇಕಾದ್ರೆ ಒಂಥರ ಬೇಜಾರು, ಅಯ್ಯೋ ಇವಾಗ ಸಿಗ್ತವೆ ಅವಾಗ ಸಿಗ್ತವೆ ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ವಿ. ಬಟ್ ಒಂದು ಸ್ವಲ್ಪನೂ ನೀರು ಸಿಗಲಿಲ್ಲ. ಅವ್ರ ದುಡ್ಡು ಕೇಳಿದಾಗ ಇನ್ನೂ ಬೇಜಾರಾಗ್ಬಿಡ್ತು. 1.25 ಲಕ್ಷ, 1 ರೂಪಾಯಿ ಏನು ಲಾಭ ಇಲ್ದಲೇ ಆ ದುಡ್ಡನ್ನು ತಗೊಂಡು ಕೊಡಬೇಕು ಅಂದಾಗ ಎಷ್ಟು ಬೇಜಾರಾಯಿತು. ಎಷ್ಟು ದಿನದ ಕಷ್ಟ ಶ್ರಮ ಪಟ್ಟಿರೋದನ್ನು ಒಂದು ಕ್ಷಣದಲ್ಲಿ ಹೋಯ್ತು, ಒಂದು ರಾತ್ರಿಯಲ್ಲಿ ಹೋಯ್ತು ಅಂತಲೇ ಹೇಳ್ಬೋದು. ಏನಮ್ಮ ನಿಂಗೆ ಎಷ್ಟು ಬೇಜಾರಾಯಿತು? ಇದು ಎರಡನೇ ಬೋರೂ ಫೇಲ್ ಆದಾಗ ನಿಂಗೆ ಎಷ್ಟು ಬೇಜಾರಾಯ್ತು? ನಾವು ಯಾತಕ್ಕೆ ಬರ್ತಿದ್ದೀವಿ ಅನ್ನಿಸ್ತು. ಯಾಕಮ್ಮ? ನೀರೇ ಇಲ್ಲ, ಏನಕ್ಕೆ ಬಂತು? ನಾವು ಏನು ಬೇಸಾಯ ಮಾಡಬೇಕು, ಏನು ತಿನ್ನಬೇಕು, ಹೆಂಗೆ ಜೀವನ ಮಾಡಬೇಕು, ನಾವು ಹೆಂಗೆ ಬದುಕೋದು? ನೋಡಿ ಫ್ರೆಂಡ್ಸ್, ಇಲ್ಲ 5 ಎಕರೆ 30 ಕುಂಟೆ ಏನೋ ಬಂದೈತೆ ಅಮ್ಮರದು. ಆದರೆ ಅದರಲ್ಲಿ ನೀರಿಲ್ಲ ಅಂತ ಅಂದರೆ ಇವಾಗ ಅವರು ಬೇಸಾಯ ಮಾಡೋದಕ್ಕೇ ಬೇಜಾರು ಮಾಡ್ಕೊಬಿಟ್ಟಿದ್ದಾರೆ. ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟು ನಮ್ಮ ಅಪ್ಪ ಅಮ್ಮಗೆ ಬೇಸಾಯ ಮಾಡೋದಂದರೆ. ಏನಾದರೂ ಮಾಡೋಣ ಉತ್ಸಾಹ ಎಲ್ಲ ಐತೆ, ಆದರೆ ನೀರಿಲ್ಲ. ಸೊ ರೈತರ ಕಷ್ಟ ಏನು ಅಂತ ನಿಮಗೆ ಇವಾಗಾದ್ರೂ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೀರು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಇವಾಗ 2 ಬೋರ್ ಫೇಲ್ ಆದಾಗೇ ಅನಿಸ್ಬಿಟ್ಟಿದೆ. ನೀರು ಇಲ್ದಲೇ ನಾವು ರೈತರು ಏನು ಕೆಲಸ ಮಾಡೋದಕ್ಕೂ ಆಗಲ್ಲ, ಯಾವ ಬೆಳೆ ತೆಗಿಯೋದಕ್ಕೂ ಆಗಲ್ಲ. ನೀರು ಅನ್ನೋದು ಎಷ್ಟು ಇಂಪಾರ್ಟೆಂಟು. ಸೊ ನೀರಿಗೋಸ್ಕರನೇ ಇವಾಗ ಒಂದು 3 ಲಕ್ಷದ ಮೇಲೆ ನಾವು ಲಾಸ್ ಮಾಡ್ಕೊಂಡಿದ್ದೀವಿ. ಇನ್ನೇನು ಬೆಳೆ ಹಾಕೋದಕ್ಕೆ ಆಗಲ್ಲ. ಏನಾದರೂ ಇಲ್ಲಿ ನೀರೇ ಇಲ್ಲ, ಇನ್ನೇನು ಮಾಡಬೇಕು ಇವಾಗ? ಅವ್ರು ಏನು ಯಾವ ಬಿಸ್ನೆಸ್ ಮಾಡೋಕ್ಕೂ ಬರೋಲ್ಲ, ಬೇರೆ ಕೆಲಸ ಏನೋ ಅಂಬೋದು ಗೊತ್ತಿಲ್ಲ. ನೀರಿಲ್ಲ ವ್ಯವಸಾಯ ಮಾಡೋದಕ್ಕೆ. ಅವ್ರ ಕಷ್ಟ ಏನೋ ಅಂತ ನೋಡಿ. ಯಾಕೆ ನಮಗೆ ನೀರು ಸಿಗ್ತಿಲ್ವೋ ಅನ್ನೋಷ್ಟು ಬೇಜಾರಾಗ್ಬಿಟ್ಟಿದೆ ಅವರಿಗೆ. ಪಾಯಿಂಟ್ ಮಾಡೋರು ಎಷ್ಟೊಂದು ಜನ ಸಿಗ್ತಾರೆ. ಆ ಥರ ಪಾಯಿಂಟ್ ಮಾಡ್ತೀವಿ, ಈ ಥರ ಪಾಯಿಂಟ್ ಮಾಡ್ತೀವಿ, 5 ಇಂಚಿನ ನೀರು ತೆಗಿತೀವಿ ಅಂತ. ಎಲ್ಲ ಸುಳ್ಳು ಫ್ರೆಂಡ್ಸ್, ಯಾರನ್ನೂ ನಂಬಾರ್ದು. ಸೊ ಸುಮ್ಮನೆ ಪಾಯಿಂಟ್ ಮಾಡಿಸ್ತೀವಿ, ಆದರೆ ಅದು ಬೋರ್ ಫೇಲ್ ಆಗುತ್ತೆ. ನೋಡಿ ಈ ಥರ ನಮಗೆ ಲಾಸ್ ಆಗೈತೆ. ರೈತರು ಏನು ಮಾಡಬೇಕು ಇವಾಗ, ನಮ್ಮ ಮುಂದೆ ದಾರಿ ಏನು ಅನ್ನೋ ಥರ ನಮ್ಮ ಅಪ್ಪ ಅಮ್ಮ ಯೋಚನೆ ಮಾಡ್ತಿದ್ದಾರೆ. ನೋಡಿದ್ರಲ್ಲ, ನೀರು ಸಿಕ್ಕಾಗ ಎಷ್ಟು ಖುಷಿ ಆಗುತ್ತೋ, ಒಂದು ಬೋರ್ ಫೇಲ್ ಆದಾಗ ಅಷ್ಟೇ ದುಃಖ ಆಗುತ್ತೆ. ತುಂಬ ಬೇಜಾರಾಯಿತು ಅವತ್ತಂತೂ ನನಗೆ. ಏನಪ್ಪ ಈ ಜೀವನ ಎಷ್ಟು ಕಷ್ಟ ಅಲ್ವಾ, ಇನ್ನು ವ್ಯವಸಾಯನೇ ಬೇಡ ಅನ್ನೋಷ್ಟು ಬೇಜಾರಾಗ್ಬಿಟ್ಟಿತ್ತು.